ಸರಿ ಆಯ್ತಲ್ಲ ಎಂಬ ಕಾರಣಕ್ಕಾಗಿ ಇಲ್ಲಲ್ಲ ಯಕ್ಷಲೋಕವನ್ನು ಹುಡುಕುತ್ತಾ ಯಾಕೆ ದೂರ ನಿಂತ ಒಂದು ಜಾತಿ ಸಂತೋಷ ನಮಗೆ. ಏನಾಯ್ತು? ಅಲ್ಲ ನೀವು ಎಲ್ಲೋ ಹೊರಟಿದ್ದೀರಿ, ಅವಸರವಾಗಿ ಹಾಗೆ ಕೇಳುದು. ಎಲ್ಲಿ ಹೊರಟಿದ್ದೀರಿ? ನಿನಗೆ ವಿಷಯ ಗೊತ್ತಿಲ್ವಾ? ಹೇಳಿ. ಮಾವನಿಗೆ ಕಾಲನೋವು ಆರಂಭವಾಗಿ ಕೆಲ ಕಾಲಗಳೇ ಹೋಯಿತು. ಹೌದು, ಋಷಿಗಳು ಬಂದು ಹೇಳಿದ್ದಾರೆ. ನನಗೆ ಅನುಮಾನ, ನೀವು ಹೊರಟು ನೋಡಿದ್ರೆ ಅವತ್ತು ನನ್ನ ಹೊರಗೆ ಹಾಕಿದ್ರು ನೂಗ್ತೇನೆ ಅಂತ. ಅದಕ್ಕೆ ಅವಕಾಶ ಕೊಡಲಿ, ನಾನು ಹೊರಗಡೆ ಬಂದೆ ಬಿಡಿ. ನೀವು ಬಹುಶಃ ಉಪದ್ರ ಕೊಟ್ಟರೆ ಅವರಿಗೆ ಹೊರಗೆ ಹಾಕಿದ್ರ. ಈಗ ಮಾವನ ಕಾಲನೋವು ದೂರ ಆಗಬೇಕು ಅಂತ ನಮ್ಮಿಬ್ಬರಿಂದ ಸಾಧ್ಯ ಎಂಬ ಕಾರಣಕ್ಕಾಗಿ ಏನು ಸಾಧ್ಯ? ಯಕ್ಷಲೋಕಕ್ಕೆ ಹೊರಟಿದ್ದೇವೆ. ಅಲ್ಲಿರುವಂತ ಮಹೇಂದ್ರ ನೀಲಮಣಿನ ತರುವುದರ ಹೊರ ಮಾವನ ಕಾಲಿಗೆ ಸ್ಪರ್ಶ ಮಾಡಿದಾಗ ನೋವು ಮಾಯವಾಗ್ತದಂತೆ. ನೀವು ಹೊರಟಿದ್ದೀಗ ಯಕ್ಷಲೋಕಕ್ಕೆ. ಅಯ್ಯೋ ದೇವ್ರೇ, ದೇವಲೋಕದಲ್ಲಿ. ಹೌದಾ? ಇಬ್ಬರು ಹೊರಟಿದ್ದೀರಲ್ಲ, ಒಂದು ಉತ್ತರ ಮಾಡಿ. ನನಗೊಂದು ಆಸೆ, ಆ ಹೊಸ ಲೋಕ ನೋಡ್ಬೇಕು ಅಂತ. ನನಗಂತೂ ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ಹೊರಟವರು, ನಿಮ್ಮ ಖರ್ಚಲ್ಲಿ ನಾನು ಬಂದ್ರೆ ನಿಮ್ಮ ಖರ್ಚಲ್ಲಿ ನಾನು ಹೊರದಾಗ ಆಗುದಿಲ್ವೇ? ಯಕ್ಷಲೋಕ ಅಂದ್ರೆ ಭಿಕ್ಷಲೋಕ ಅಂತ ತಿಳ್ಕೊಂಡಿದ್ಯಾ? ಇಲ್ಲ, ದೊಡ್ಡ ದೊಡ್ಡ ಕಿರಿಯನ್ನು ಏರಬೇಕು, ಕಂದರವನ್ನು ಇಳಿಯಬೇಕು, ದೊಡ್ಡ ಗಾಡುಗಳಲ್ಲಿ ಹತ್ತು ಹೋಗ್ಬೇಕು, ದಾಟಬೇಕು, ಬೆಟ್ಟ ಎಲ್ಲ ಏರಿ ಏರಿ ಹೋಗ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ನಿಮ್ಗೆ ಒಂದೊಂದು ಕಾಲ ನಾವು ನನಗೆ ಅನುಕೂಲ ಆಗ್ತದೆ, ಕಷ್ಟ ಆಗೋದು ನಿಮಗೆ. ಕಾಲು ಸರಿ ಇತ್ತು ನಮಗೆ ಕಷ್ಟ. ಕುಂಟ ಕಾಲ ನಾವು ನಿಮ್ಮ ಹತ್ರ ಆಗ್ತದೆ. ಹೇಗೆ? ನನ್ನ ಕಾಲ ಸರಿ ಇಲ್ಲ, ಒಂದು ಕುಳ್ಳ ಉಂಟು ಅಲ್ಲ. ಅನುಕೂಲ ಏನು? ಎತ್ತರ ಪ್ರದೇಶಕ್ಕೆ ನನ್ನ ಕುಳ್ಳ ಕಾಲಿಟ್ರೆ ಆಯ್ತು, ತಗ್ಗಿನ ಪ್ರದೇಶಕ್ಕೆ ನನ್ನ ಉದ್ದ ಕಾಲಿಟ್ರೆ ಆಯ್ತು. ಬರ್ಲಿಕ್ಕೆ ಬಹಳ ಸುಲಭ. ಯಕ್ಷಲೋಕ ಅಂತ ಹೇಳಿದ್ರೆ ಭಿಕ್ಷಲೋಕ ಅಲ್ಲ ಅದು. ನೀವು ನಿನ್ನಂತವರಿಗೆ, ನಾವು ನಮ್ಮಂತ ಸಮರ್ಥರಿಗೆ ಈಗ ಕರ್ಕೊಂಡು ಹೋಗುದಿಲ್ವಾ? ಹೋಗುದಿಲ್ವಾ? ಬೇಕು ನೋಡಿ ನೋಡಿ ನೋಡಿ, ನೀ ನಮ್ಮೊಟ್ಟಿಗೆ ಬರಬಹುದು, ಅದೊಂದು ನಿಬಂಧನೆ. ಹೇಳು. ಏನಾದ್ರು ಕಾಯ್ತಿರ್ಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ. ಬೇಡ, ನಿಮ್ಮೊಟ್ಟಿಗೆ ಹೋಗ್ತೇನೆ. ಶರವೇಗದಿಂದ ನೀವು ಹೋಗ್ತೀರಿ, ವಾಯುವೇಗ ಒಂದು ಹಿಂದಕ್ಕೆ ಅದೊಂದು ಮಾಡ್ಬೇಡಿ, ನಾ ಹಿಂದಿರ್ತೆ. ಹಾಗಲ್ಲ, ಹಿಂದಕ್ಕೆ ಅತ್ತೆಲ್ಲ ಹೋಗ್ಲಿಕ್ಕಿಲ್ಲ ನಾವು. ಅದೇ ಮತ್ತೆ ಅಷ್ಟೆಲ್ಲ ಯಾರು ಕಷ್ಟಪಡ್ತಾರ? ಅಲ್ಲಿ ಹೋಗ್ಬೇಕು, ಬಹಳ ದೂರ ಉಂಟಲ್ಲ. ಶಕ್ತಿಯಿಂದ ಏನಿರುವುದು, ಯುಕ್ತಿಯಿಂದಲೇ ಜಯ ಇರುವುದು. ಅದಕ್ಕೆ ಏನ್ ಮಾಡ್ತೀರಿ ನೀವು? ಹಾಗಾಗಿ ನಾವು ಒಂದು ಇಬ್ಬರು ಕೆಲಸ ಮಾಡ್ತೇವೆ. ಘನತರಾದ ತಪಸ್ಸು. ಹೌದು, ತಪಸ್ಕೊಂಡು ಕೂತ್ಕೊಳ್ತೀರಾ? ಕೂತ್ಕೊಳ್ಳೋದು ಅಲ್ವಾ? ತಪಸ್ಸಿನಲ್ಲಿ ಮಕ್ಕಳಾಗ್ತೇವೆ. ಪರಮೇಶ್ವರನ್ನು ಪ್ರಸನ್ನಿಸಿ
ಮುಗಿಸಿಕೊಳ್ಳುತ್ತೇವೆ, ಹಾ. ಮಣಿಯನ್ನು ಪಡೆಯುತ್ತೇವೆ. ತಪಸ್ಸು ಮಾಡಿಯಾ? ನೀವು ಅದನ್ನೇ ಮಾಡಿ, ನಾನು ಹೋಗಿ ಬರ್ತೇನೆ. ನಿನಗೆ ಬೇರೆ ಕೆಲಸ ಇಲ್ಲ, ನೋಡ್ತಾ ಇರಿ, ಹೋಗಿಯೇ ಬರ್ತೇನೆ. ಆಗ ಹೋಗುದಲ್ಲ, ಅಲ್ವೇ ಅಲ್ಲ, ಒಳ್ಳೆಯ ಸ್ಥಳ ಹುಡುಕ್ಬೇಕು. ಏಕಾಂತ ಪ್ರದೇಶ ನೋಡೋಣ ಬಾ. ಯಕ್ಷಲೋಕಕ್ಕೆ ಹೋಗಿ ಮಹೇಂದ್ರ ನಿಗಮಣಿ ತರಬೇಕೆನ್ನುವ ಹಾಗೆ ಅಣಿಕೆ ಆಯ್ತಲ್ಲ. ನೇರವಾಗಿ ಹೋದೆ, ಯಕ್ಷರಾಜನನ್ನ ಗೆಲಿಯೇ ಅವನ ಮೂಲಕವಾಗಿ ಮಹೇಂದ್ರ ನಿಗಮಣಿಯನ್ನು ತಂದೆ. ಸೂರ್ಯ ಅಸ್ತಮಿಸ್ತಾ ಇದ್ದಾನೆ, ಆದಷ್ಟು ಬೇಗ ತಪಗೆ ಸುಸ್ಥಳ ಕಾಣದಿರುವರು ಕುಪಿತ ಆಲೋಚನೆಯೊಳಿರಲು ತಪಸ್ಸಿಗೆ ಬೇಕಾಗಿರುವಂತ ಸುಸ್ಥಳವನ್ನು ಹುಡುಕುತ್ತಾ ಬಂದಿದ್ದೇವೆ. ಇದುವೇ ಯೋಗ್ಯವಾದ ಸ್ಥಳ. ಒಂದು ಸಲಿಲಲ್ಲಿ ಬಿಂದು ನಿಂದಂಟಿ ಕಾಲಲ್ಲಿ ಒಂದು ಕಾಲಲ್ಲಿ ನಿಲ್ಲುವುದ, ಎರಡು ಕಾಲಲ್ಲಿ ಪ್ರಸಂಗ ಬಂದ್ ಮಾಡ್ರಿ ಸಾಧ್ಯ ಉಂಟು. ಒಂದು ಕಾಲದಲ್ಲಿ ನನಗೆ ಎರಡು ಕಾಲ ದೇ ಮತ್ತು ಮಹಿಷಾಸುರ ಮಾಡೋದು ನೋಡಿ. ಅದನ್ನ ಹೆಚ್ಚು ಮಾಡಿ ಆಗಲ್ವ, ಎರಡು ಕಾಲದಲ್ಲಿ ನಿಂತ್ಕೊಳ್ಳೋದು ಕಷ್ಟ. ಇವತ್ತು ಒಂಟಿ ಕಾಲದಲ್ಲಿ ನಿಲ್ಲುವುದು ಹೇಗೆ? ಪದ್ಮಾಸನ ಒಂದು ಬದಿ. ಪದ್ಮಾಸನ ಹೌದೌದು, ಆಯ್ತು. ಪದ್ಮಾಸನ ಅಂದ್ರೆ ಅದನ್ನು ಬರ್ಬೇಕು. ನಾನು ಬರುದಿಲ್ಲ ಈಗ, ಹಾಗೆ ಇರಲಿ ಬಿಡು. ಇದೇ ಪದ್ಮಾಸನ ನಾನು ಹೇಳಿದ ಹಾಗೆ ಪರಮೇಶ್ವರನ ಕುರಿತಾಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಣಿಕೊಡ ಮಹಾರಾಯ, ಮಣಿಕೊಡ ಮಹಾರಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಣಿಕೊಡ ಮಕ್ಕಳೇ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ, ಮೈ ತೋರಿದ್ದೇನೆ, ಕಣ್ಣು ಬಿಡಬೇಡಿ, ನನ್ನ ಪಾದವನ್ನು ಮುಟ್ಟಿ. ಎಲ್ಲಿದೆ? ದೇವ ಬಂದ ನಮ್ಮ ಸ್ವಾಮಿ ಬಂದ, ದೇವರ ದೇವ ಶಿಖಾಮಣಿ ಬಂದನು. ದೇವ ಬಂದ ನಮ್ಮ ಸ್ವಾಮಿ ಬಂದನು, ದೇವ ಬಂದ ನಮ್ಮ ಪರಮೇಶ್ವರ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದ. ಓ ತಂದೆ, ದೇವರ ನಿಷ್ಕಲ್ಮಶವಾಗಿರುವಂತಹ ನಮ್ಮ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೀರೇನಪ್ಪ. ಒಂದು ಕಾಲಡಿ ಕಾಲಡಿ, ನಿಮ್ಮ ಕಾಲದುಂಟು ದೇವರೇ. ಕಣ್ಣು ಬಿಡ ಕಾಲ್ಬಿಟ್ಟು. ದೇವ್ರೇ, ಯಾಕೆ ದೇವರೇ ಇದು ಒಂದು ಜಾತಿ ಕೆಟ್ಟ ವಾಸನೆ ಬದಲಾಗುತ್ತ? ನಿನ್ನ ಮೂಗು ಸರಿ ಉಂಟಂತೆ ಅರ್ಥ ಆಯ್ತಲ್ಲವೇ? ಧನ್ಯನಾದ ದೇವರೇ. ಆಗಲಿ ಆಗಲಿ ಮಗುವೇ. ದೇವರೇ, ಕಾಲ್ಯಾಗ ಒಂದು ಜಾತಿ ಜಾರ್ತ ಉಂಟಲ್ಲ, ಕಣ್ಣು ಉಂಟಲ್ಲ. ಕಣ್ಣು ಬಿಡು ಮಗನೇ. ನಿಮ್ಮ ಯೋಗ ಯಾರಿಗೆ? ನಿಮಗೆ. ಆಗ ಊಟ ಸೇರುವುದಿಲ್ಲ ನನಗೆ. ಊಟ ಸೇರಿದಿಲ್ಲದೆ ಇದ್ದವು ಎಲ್ಲಿ ಬರ್ತದೆ ಯಾವತ್ತು? ಆದಿದ್ದಲ್ಲಿಗೆ ಎಲ್ಲ ಪುಣ್ಯಾತ್ಮ. ಇನ್ನೇನು ದೇವರು ಬರ್ತಾನೆ ಅನ್ನೋಷ್ಟೊತ್ತಿಗೆ ಹಾ. ಈ ಮುಂದೆಲ್ಲ ಹಾಳು ಮಾಡ್ತೀರ. ನಿಮ್ಮ ಭಕ್ತಿಗೆ ದೇವರು ಬಂದ್ರೆ ದೇವರು ಮತ್ತೆ ಪ್ರಪಂಚ ಬಿಟ್ಟು ಹೋಗ್ತಾರೆ, ಬರುವುದಲ್ಲ. ಬಹಳ ಸಮಸ್ಯೆ ಮಾಡ್ತಾ ಇದ್ದೀರಿ. ನಾನು ಹೋಗಿ ಬಂದವ ಎಲ್ಲಿಗೆ? ಯಕ್ಷಲೋಕಕ್ಕೆ. ಏನ್ ಮಾಡ್ದೆ? ತಂದೆ ಮಣಿಯನ್ನ ಎಲ್ಲುಂಟು? ದೋ. ಸುಳ್ಳು ಹೇಳ್ತಾ ಇಲ್ಲ. ಸುಳ್ಳಾದ್ರ ಅಗತ್ಯ ಇಲ್ಲ, ನಾನೇ ಹೋಗಿ ಮಹಾರಾಜರ ಕಾಲಿಗೆ ಮುಟ್ಟಿಸಿ ಸರಿ ಮಾಡ್ತೇನೆ. ರವೆ ನೋಡ್ರೆ ಗೊತ್ತಾಗುದಿಲ್ವಾ? ರವೆ ಉಂಟು. ಆಗಿರ್ಬೋದು. ಇರ್ಲಿ, ಬಹಳಷ್ಟು ಬೇಗ ಹೋಗ್ಬೇಕು. ನೋಡಿದ್ಯಾ? ಹೋಗ್ಬೇಕು. ಹೊತ್ತು ಹೋಯಿತು, ಕತ್ತಲಾಯಿತು. ಅದಕ್ಕೆ ಈ ರಾತ್ರಿ ಸಮಯದಲ್ಲಿ ಹಾ. ನಾವು ನಮ್ಮಂತ ಶುಭಗರು ಸಂಚಾರ ಮಾಡಬಾರ್ದು. ಯಾಕೆ ಸುಮ್ಮನೆ ನಿಮ್ ಸುದ್ದಿ ಹೇಳ್ತೀರಿ? ಗುಂಡಪೋಕರು ಇದನ್ನ ಹೇಳು. ಕಳ್ಳಕಾಕರಿದ್ದಾರೆ. ಇದ್ದಾರೆ ಇದ್ದಾರೆ. ನಮ್ಮಂತ ಸಜ್ಜನರಿಗೆ ಪ್ರಯಾಣ ಸರಿಯಲ್ಲ. ಕಳ್ಳರಿದ್ದಾರೆ, ಆಚೆ ಈಚೆ ಇದ್ದಾರೆ. ಹೌದು, ಎಲ್ಲ ಹಾಕಿಲ್ಲ. ಅಲ್ಲ, ಆಚೆ ಈಚೆ ಇರ್ಬೋದು. ಹಾಗಾಗಿ ಈ ರಾತ್ರಿ ಇಲ್ಲೇ ಮಲಗಿ ಹಾ. ಬೆಳಗಾದ ಬಳಿಕ ಹೊರಡೋಣವೇ? ಆಯ್ತು, ನೀವು ಮಲಗಿ ನಾನು ಕಾಯ್ತೇನೆ. ಆ, ಅಪ್ಪಣ್ಣ, ಹಾ. ನಮ್ಮ ಪ್ರೀತಿಯ
ಪ್ರೀತಿಯ ಸಹೋದರ ನೀನು ನಿನ್ನಂಥದ್ದು ಕಾಯಿ. ಸಹೋದರ ಆ? ಈಗ ಈಗ ನಿಮ್ಮ ಮುಖ ಎಂತಾಯ್ತು? ಕಾಲು ಮುಟ್ಟಿದಾಗ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಹಾಗಾಗಿ ಹಾ. ನಾವು ನೀವು ಬೇರೆ ಏನು? ಬಿಸಿ ನನ್ನ ಮೈ ವಾಸನೆ ದೂರೋಗಿ. ಈಗ ಈಗ ನನಗೆ ವಾಸನೆ ಬರ್ತಾ ಉಂಟು ನಿಮ್ಮ ಬಾಯಿ. ಬಹಳ ದಿವಸ ತಪಸ್ಸು ಸಾಯ್ಕೊಳ್ಳಲಿಲ್ವಾ? ಇರ್ಲಿ. ಹಾಗಾಗಿ ಈ ರಾತ್ರಿಯನ್ನು ಉತ್ತರಿಸುವುದಕ್ಕಾಗಿ ಇಲ್ಲೇ ಬರೋಣ. ನೀ ಹಾಯಾಗಿ ಮಲಗಬೇಕು. ಇಲ್ಲೇ ಮಲಗು. ಹಾಯಾಗಿ ಮಲಗಬೇಕು. ಬಹಳ ಪ್ರೀತಿ ಇದೆ ನನಗೆ. ಮಲಗು ಮಲಗು. ಹಾಯಾಗಿ. ಏ ತಮ್ಮ ಸಣ್ಣಕ್ ಮಾತಾಡು. ಒಳಗಟ್ಟೆ ನಿದ್ರೆಯಲ್ಲಿ ಪಾಪಣ್ಣ ಇದ್ದಾನೆ, ಬರೀತಾ ಇದ್ದಾನೆ. ಇಲ್ಲ, ಹಾಗಾಗಿ ನಾವೇನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡುದು? ಮಣಿಯನ್ನು ಅಪಹರಿಸಬೇಕು. ಮಣಿ ಇವನನ್ನು ತೆಗೆದು ದೊಡ್ಡ ಹೊಂಡಕ್ಕೆ ಹಾಕಬೇಕು. ಮಾಡುವ ಕಂದಕಕ್ಕೆ ಮಾತಾಡಬೇಡ. ಕಟ್ಟಿ ಮಾ ಮಣಿ ತಗೊಂಡೆ. ಹೊಂಡಕ್ಕಾಗ್ತೇನೆ ಇಲ್ಲ. ಎತ್ತ ಯಾರು? ಅಕ್ಕ ಹೊಂಡಕ್ಕೆ. ಎತ್ತ. ಅಯ್ಯಯ್ಯೋ.